ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರ ತೀವ್ರವಾಗ್ತಾ ಇದೆ. ಸರ್ಕಾರ ಪತನವಾಗುತ್ತೆ ಅಂತ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಇದೀಗ ದಿನೇಶ್ ಗುಂಡೂರಾವ್ ಕೌಂಟರ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರ ಹೇಳಿಕೆಗಳಿಗೆ ತಲೆನೂ ಇಲ್ಲ, ಬಾಲನೂ ಇಲ್ಲ. ಅವರ ಪಕ್ಷದವರೇ ಅವರನ್ನ ವಿಪಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಅಂತ ಹೊರಟಿದ್ದಾರೆ. ಅವರನ್ನೇ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಅಂತ ತಯಾರಿ ನಡೀತಾ ಇದೆ. ಆರ್ ಅಶೋಕ್ ಅವರು ಎಲ್ಲೂ ಕೂಡ ತೂಕವಾಗಿ ಮಾತನಾಡ್ತಾನೆ ಇಲ್ಲ. ಸುಮ್ಮನೆ ಹಗುರವಾಗಿ ಏನೇನೋ ಟೀಕೆ ಮಾಡ್ತಾರೆ. ಡಿಸೆಂಬರು, ನವೆಂಬರು ಇವೆಲ್ಲ ಯಾರು ಕೂಡ ಒಪ್ಪುವಂತಹ ಮಾತೇ ಅಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಮತ್ತೆ ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರ ಒದ್ ಕಿತ್ಕೊಂತಿ ಅಂತ ಏನು ಹುಚ್ಚಿಡ್ತಿದ್ದ ಡಿ ಕೆ ಶಿವಕುಮಾರ್ ಅವ್ರಿಗೆ? ಅಸೆಂಬ್ಲಿಯಲ್ಲಿ ಯಾಕೆ ಬಂತು ಪ್ರಸ್ತಾವನೆ? ನಾನೇನು ಹೇಳಿದ್ನ? ಈಗ ಮಂಡ್ಯದಲ್ಲಿ MLA ಹೇಳ್ತಾ ಇದ್ದಾರಲ್ಲ, ಬಾಲಕೃಷ್ಣ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾವ ಜ್ಯೋತಿಷ್ಯ ಇಟ್ಕೊಂಡಿದ್ದಾರೆ? ಕಾಂಗ್ರೆಸ್ MLAಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅವ್ರು ಯಾವ ಜ್ಯೋತಿಷ್ಯ ಇಟ್ಕೊಂಡಿದ್ದಾರೆ? ನವೆಂಬರ್ ಬರಲಿ, ಗೊತ್ತಾಗ್ತದೆ ಯಾರು ಸತ್ಯ ಯಾರು ನಿಜ ಅಂತ. ಈಗ ನವೆಂಬರ್ ಬರಲಿ, ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಮತ್ತೆ ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರ ಒದ್ ಕಿತ್ಕೊಂತಿ ಅಂತ ಏನು ಹುಚ್ಚಿಡ್ತಿದ್ದ ಡಿ ಕೆ ಶಿವಕುಮಾರ್ ಅವ್ರಿಗೆ? ಅಸೆಂಬ್ಲಿಯಲ್ಲಿ ಯಾಕೆ ಬಂತು ಪ್ರಸ್ತಾವನೆ? ನಾನೇನು ಹೇಳಿದ್ನ? ಈಗ ಮಂಡ್ಯದಲ್ಲಿ MLA ಹೇಳ್ತಾ ಇದ್ದಾರಲ್ಲ, ಬಾಲಕೃಷ್ಣ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾವ ಜ್ಯೋತಿಷ್ಯ ಇಟ್ಕೊಂಡಿದ್ದಾರೆ? ಕಾಂಗ್ರೆಸ್ MLAಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅವ್ರು ಯಾವ ಜ್ಯೋತಿಷ್ಯ ಇಟ್ಕೊಂಡಿದ್ದಾರೆ? ನವೆಂಬರ್ ಬರಲಿ, ಗೊತ್ತಾಗ್ತದೆ ಯಾರು ಸತ್ಯ ಯಾರು ನಿಜ ಅಂತ. ಈಗ ನವೆಂಬರ್ ಬರಲಿ. ಆರ್ ಅಶೋಕ್ ಅವ್ರಿಗೆ ಅವರ ಹೇಳಿಕೆಗಳ ಬಗ್ಗೆ ಅದಕ್ಕೆ ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ, ತಲೆನೂ ಇಲ್ಲ, ಬಾಲನೂ ಇಲ್ಲ. ಸುಮ್ಮನೆ ಅವರು ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವರ ಪಕ್ಷದಲ್ಲೇ ಅವ್ರಿಗೆ ಯಾವ ರೀತಿಯಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗ್ತದೋ ಗೊತ್ತಿಲ್ಲ. ಅವರನ್ನ ಇಳಿಸೋದು ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಿಂದ. ಸೊ ಅದರಿಂದ ಅವರ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ, ತೂಕವಾಗಿ ಎಲ್ಲೂ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಹಗುರವಾಗಿ ಏನೇನೋ ಟೀಕೆ ಮಾಡ್ತಾರೆ. ಆವಾಗ ಡಿಸೆಂಬರ್ ಅಂತ ಹೇಳಿದ್ರು, ಈಗ ಮುಂದಿನ ನವೆಂಬರ್ ಅಂತ ಹೇಳ್ತಾರೆ. ಏನು ಇವೆಲ್ಲ ಯಾರು ಕೂಡ ಒಪ್ಪುವಂತ ಮಾತಲ್ಲ. ಮುಂದಿನ ಚುನಾವಣೆ ಆಗಲಿ, ಅವಾಗ ಯಾರು ಬರ್ತಾರೆ ಸರ್ ಅಧಿಕಾರಕ್ಕೆ ಬಂದು ಅವಾಗ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು?